ಮಂದಾರ ಪರಮೇಶ್ವರ ಜಯ ಜಯ ಮಹಾದೇವ ಮಾಂ ಪಾಹಿ ಗಂಗಾಧರ ಕರುಣಿಂಚು ಗೌರೀಶ ವರದಾತ ಈಶ ಆಶ್ರಿತ ಮಂದಾರ ಪರಮೇಶ್ವರ ಜಯ ಜಯ ಮಹಾದೇವ ಮಾಂ ಪಾಹಿ ಗಂಗಾಧರ ಭಕ್ತಪಾಲ ನೀಲಕಂಠ ಓಂ ನಮಃ ಶಿವಾಯ ಭಕ್ತಪಾಲ ನೀಲಕಂಠ ಓಂ ನಮಃ ಶಿವಾಯ ಬಂಗಾರಿ ಬಂದಿಲ್ಲ. ಅವನು ಹುಡುಕೊಂಬರ್ತೀನಿ ಅಂತ ಹೋದ. ರಶ್ಮಿನೂ ಬರಲಿಲ್ಲ. ಅಲ್ಲಿ ಏನಾಯ್ತು ಅಂತ ಏನು ಅಂತಾನೆ ಅರ್ಥ ಆಗ್ತಿಲ್ಲ. ನಾನು ಏನು ಅಂತ ಮಾಡಲಿ? ಅಮ್ಮ, ಯಾಕೆ ಇಷ್ಟೊಂದು ತಳಮಳಗೊಳ್ತಾ ಇದ್ದೀರಾ? ರಶ್ಮಿಗೆ ಬಂಗಾರಿ ಸಿಕ್ಕಿಲ್ಲ ಅಂತ ಕಾಣಿಸುತ್ತೆ. ಹಾಗಾಗಿ ಅವಳು ಇನ್ನೂ ಬರಲಿಲ್ಲ. ಇಬ್ಬರು ಬರ್ತಾರೆ, ಸ್ವಲ್ಪ ತಾಳ್ಮೆ ಇದ್ದಾರೆ. ಆಯೋಣ. ಇನ್ನು ಎಷ್ಟೊತ್ತು ಅಂತ ಕಾಯೋದು? ರಶ್ಮಿ ಆಗಲೇ ಹೋಗಿ ಬಹಳ ಹೊತ್ತಾಯಿತು. ನಾನು ಹೇಳಿದೆ ಬೇಡಮ್ಮ ನಾನು ಹೋಗ್ತೀನಿ ಅಂತ. ಆದರೆ ಅವಳು ಕೇಳಲಿಲ್ಲ. ಮೊದಲೇ ಗರ್ಭಿಣಿ ಹೆಂಗಸ್ ಬೇರೆ. ಅಲ್ಲಿ ಏನಾಯ್ತು ಏನೋ ನನಗೊಂದು ಗೊತ್ತಾಗ್ತಿಲ್ಲ. ನೋಡಿ, ನನಗೆ ಯಾಕೋ ಮನಸ್ಸಿಗೆ ಸಮಾಧಾನ ಆಗ್ತಿಲ್ಲ. ನಾನು ಹೋಗಿ ನೋಡ್ಕೊಂಡು ರಶ್ಮಿ ಎಲ್ಲಮ್ಮ ಬಂಗಾರಿ ಬರ್ಲಿಲ್ವಾ? ಎಲ್ಲಮ್ಮ ಬಂಗಾರಿ? ಇಲ್ಲ ಅಜ್ಜಿ, ಇವ್ರು ಸಿಕ್ಕಿಲ್ಲ. ಸಿಗ್ಲಿಲ್ವಾ? ಎಲ್ಲೋದಮ್ಮ? ಔಷಧಿಗಳೇನಾದ್ರೂ ನೋಡಿದ್ಯಾ? ವಿಚಾರಿಸ್ದೆ ಅಜ್ಜಿ. ಅಲ್ಲಿಂದ ಔಷಧಿ ತಗೊಂಡು ಹೊರಟ್ರಂತೆ. ಆ ಸಮಯದಲ್ಲಿ ಯಾವ್ದೋ ಗಾಡಿ ಬಂದು ಗುದ್ದು ಬಿಡ್ತಂತ. ಆಸ್ಪತ್ರೆಯಲ್ಲೆಲ್ಲ ಹುಡುಕ್ದೆ ಅಜ್ಜಿ, ಇವರು ಎಲ್ಲೂ ಸಿಗ್ತಾ ಇಲ್ಲ. ಹೌದಾ? ಹಾಗಾದ್ರೆ ಎಲ್ಲಿದೆ ನಮ್ಮ ಬಂಗಾರಿ? ಅವನಿಗೇನು ತೊಂದರೆ ಆಗ್ಲಿಲ್ಲ ಅಂದ್ರೆ ಇಷ್ಟೊತ್ತಾದ್ರೆ ಮನೆಗೆ ಬರ್ಬೇಕಾಗಿತ್ತಲ್ಲಮ್ಮ. ಇದೆಲ್ಲ ಸುಮ್ಮನೆ ಆಗಿರೋದಲ್ಲ ಅಜ್ಜಿ, ಬೇಕಂತಾನೆ ಮಾಡಿರೋದು. ನನ್ನನ್ನು ಕ್ಷಣ ಕ್ಷಣಕ್ಕೂ ಕಾಡ್ತಾ ಇರೋ ಆ ಸ್ವರ್ಣನೆ ಮಾಡಿರೋ ಕೆಲಸ ಅನ್ನಿಸ್ತಿದೆ ನನಗೆ. ಹೌದಾ? ಇವ್ರು ಎಲ್ಲೂ ಸಿಕ್ತಿಲ್ಲ ಅಂತಂದ್ರೆ ಆ ಸ್ವರ್ಣನೆ ಅಪಹರಿಸಿದಾಳೆ ಅನಿಸ್ತಿದೆ. ಪೊಲೀಸ್ ಕಮಿಷನರ್ ಕೂಡ ಇದೇ ಮಾತು ಹೇಳಿದ್ರು. ಅಯ್ಯೋ ದೇವ್ರೆ, ಮುಂದೆ ನಮ್ಮ ಗತಿ ಗೊತ್ತಿಲ್ಲ ಅಜ್ಜಿ. ಅವಳೇ ಅಪಹರಿಸಿದ್ದಾಗಿದ್ರೆ ಇವ್ರನ್ನ ಹೇಗಾದ್ರೂ ಮಾಡಿ ಉಳಿಸ್ಕೊಳ್ಳೇಬೇಕು. ನನಗೇನು ಮಾಡಬೇಕು ಅಂತಾನೆ ಗೊತ್ತಾಗ್ಲಿಲ್ಲ. ಅದಕ್ಕೆ ನಾನು ಕಮಿಷನರ್ ಹತ್ರ ಹೋದೆ. ಅವ್ರು ಹುಡುಕಿಸ್ಕೊಡ್ತೀನಿ ಇವ್ರನ್ನ ಅಂತ ಹೇಳಿದ್ದಾರೆ. ಅಲ್ಲ ಮರತ್ನ, ಹಿರಣ್ಮಯಿ ಬಂದು ನಮ್ಮಪ್ಪ ಎಲ್ಲಿ ಅಂತ ಕೇಳಿದ್ರೆ ಏನು ಅಂತ ಹೇಳೋದಮ್ಮ? ಅಮ್ಮ ತ್ರಿಪುರ ಸುಂದರಿ, ಯಾಕಮ್ಮ ಇಂಥ ಪರಿಸ್ಥಿತಿ ತಂದಿಟ್ಟೆ?
ನೋಡಿ ಅಮ್ಮ, ನೀವು ಗಾಬರಿ ಆತಂಕ ಏನು ಮಾಡ್ಕೋಬೇಡಿ. ಬಂಗಾರಿ ಎಲ್ಲೇ ಇದ್ರೂ ಬರ್ತಾನಮ್ಮ, ಅವನಿಗೇನೂ ಆಗೋದಿಲ್ಲ. ಪೊಲೀಸ್ದವರು ಸುಮ್ಮನೆ ಕೂತ್ಕೊಳ್ಳೋದಿಲ್ಲಮ್ಮ, ಬಂಗಾರಿನ ಎಲ್ಲೇ ಇದ್ರೂ ಹುಡ್ಕೊಂಡು ಕರ್ಕೊಂಡು ಬರ್ತಾರಮ್ಮ. नागेन्द्रहाराय त्रिलोचनाय भस्माङ्गरागाय महेश्वराय नित्याय शुद्धाय दिगम्बराय तस्मै नकाराय नमः शिवाय मन्दाकिनी सलिलचन्दनचर्चिताय नन्दीश्वर प्रमथनाथ महेश्वराय मन्दारपुष्प बहुपुष्प सुपूजिताय तस्मै मकाराय नमः शिवाय. ತ್ರಿಪುರ ಸುಂದರಿ, ಬಂಗಾರಿಯವರು ಇಷ್ಟೊತ್ತಾದರೂ ಇನ್ನೂ ಮನೆಗೆ ಬಂದಿಲ್ಲ. ಅವ್ರು ಎಲ್ಲಿ ಹೋದ್ರೋ ಏನಾಯ್ತು ಅಂತ ತುಂಬ ಆತಂಕ ಆಗ್ತಿದೆ. ಆ ಸ್ವರ್ಣ ನನ್ನ ಮೇಲಿನ ದ್ವೇಷಕ್ಕೆ ಬಂಗಾರಿಯವ್ರಿಗೆ ಏನು ಮಾಡದೇ ಇರಲಿ ಅಂತ ನಿನ್ನ ಹತ್ರ ಬೇಡ್ಕೋತೀನಿ ತಾಯಿ. ಅಮ್ಮ ತ್ರಿಪುರ ಸುಂದರಿ, ನಿನ್ನನ್ನೇ ನಂಬಿದ್ದೀನಿ. ಬಂಗಾರಿಯವ್ರು ಸುರಕ್ಷಿತವಾಗಿ ಮನೆಗೆ ಬರೋ ಹಾಗೆ ಮಾಡು ತಾಯಿ. ಮನೆಯಲ್ಲೆಲ್ಲ ಆತಂಕದ ವಾತಾವರಣ, ಯಾರಿಗೂ ನೆಮ್ಮದಿ ಇಲ್ಲ. ಒಂದಾದ್ಮೇಲೆ ಒಂದು ತೊಂದರೆಗಳು ನಮ್ಮ ಕುಟುಂಬಕ್ಕೆ ಬರ್ತಿದೆ. ಯಾಕೆ? ಹಿರಣ್ಮಯಿ ನಿನ್ನ ಪರಮ ಭಕ್ತೆ, ಅವಳು ಬೇರೆ ಊರಲ್ಲಿಲ್ಲ. ಅವಳಿಗೆ ಅಪ್ಪ ಅಂದರೆ ಪಂಚಪ್ರಾಣ. ಅವಳು ವಾಪಸ್ ಬಂದು ಅಪ್ಪ ಎಲ್ಲಿ ಅಂತ ಕೇಳಿದ್ರೆ ನಾನು ಏನು ಉತ್ತರ ಕೊಡಲಿ ತಾಯಿ? ಬಂಗಾರಿ ಮತ್ತು ಹಿರಣ್ಮಯಿ ಇಬ್ಬರು ನನಗೆ ಎರಡು ಕಣ್ಣುಗಳಿದ್ದ ಹಾಗೆ. ಒಬ್ರಿಗೆ ನೋವಾದರೂ ನನಗೆ ತಡ್ಕೊಳ್ಳೋ ಶಕ್ತಿ ಇಲ್ಲ ತಾಯಿ. ನನಗೇನು ಮಾಡಲಿ, ನನಗೇನು ಮಾಡಬೇಕು ಅಂತಲೇ ಗೊತ್ತಾಗ್ತಾ ಇಲ್ಲ. ಸರ್. ಓ ರಶ್ಮಿ, ಬನ್ನಿ. ಸರ್, ಒಂದಿನಾನೇ ಕಳೆದೋಯ್ತು, ನನ್ನ ಗಂಡ ಸಿಕ್ಕಿಲ್ಲ. ನಾನೀಗ ನಿಜವಾಗ್ಲೂ ಆತಂಕದಲ್ಲಿದ್ದೀನಿ ಸರ್. ನೀವು ನನ್ನ ಗಂಡನ ಹುಡುಕಿಸ್ಕೊಡ್ತೀನಿ ಅಂತ ಜವಾಬ್ದಾರಿ ತಗೊಂಡಿದ್ರಿ. ಹೇಳಿ, ಏನಾಯ್ತು? ನನ್ನ ಗಂಡನ ಬಗ್ಗೆ ಏನಾದರೂ ಸುಳಿವು ಗೊತ್ತಾಯ್ತಾ? ಇಲ್ಲ ರಶ್ಮಿ,
ನಿನ್ನ ಗಂಡನ ನಾಪತ್ತೆ ಬಗ್ಗೆ ನಾವು ತುಂಬಾ ತಲೆ ಕೆಡಿಸ್ಕೊಂಡಿದ್ದೀವಿ. ಇಡೀ ಇಲಾಖೆ ನಿನ್ನ ಗಂಡನ ಸುರಕ್ಷಿತವಾಗಿ ಕರ್ಕೊಂಬರ್ಬೇಕು ಅಂತ ಹಗಲು ರಾತ್ರಿ ಶ್ರಮ ಪಡ್ತಾ ಇದ್ದಾರೆ. ಆದರೆ ಏನು ಸರ್? ಇಲ್ಲ ರಶ್ಮಿ, ನಿನ್ನ ಗಂಡ ಎಲ್ಲಿದ್ದಾನೆ ಹೇಗಿದ್ದಾನೆ ಅಂತ ನಮಗಿನ್ನೂ ವಿಷಯ ಗೊತ್ತಾಗಿಲ್ಲ. ನಿನ್ನ ಗಂಡನ್ನ ಬಿಡಿಸ್ಕೊಂಬರ್ಬೇಕು ಅನ್ನೋ ಕಾರಣಕ್ಕೆ ಸ್ವರ್ಣನ ಅಡ್ಡೆ ಎಲ್ಲೆಲ್ಲಿದ್ದಾವೋ ಎಲ್ಲ ಕಡೆ ನಮ್ಮ ಕಡೆಯವರು ಬಲೆ ಬೀಸಿದ್ದಾರೆ. ಅವಳ ಕಡೆ ಹುಡುಗರನ್ನ ಹಿಡಿದು ವಿಚಾರಣೆ ಮಾಡ್ತಾ ಇದ್ದಾರೆ. ಆದರೆ ಎಲ್ಲೂ ಮಾಹಿತಿ ಸೋರಿಕೆ ಆಗ್ತಾ ಇಲ್ಲ, ಯಾರು ಬಾಯೇ ಬಿಡ್ತಾ ಇಲ್ಲ. ಅದೇ ನಮಗೆ ದೊಡ್ಡ ತಲೆನೋವಾಗಿರೋದು. ನೀನೇನು ತಲೆ ಕೆಡಿಸ್ಕೋಬೇಡ. ತಲೆ ಕೆಡಿಸ್ಕೊಳ್ದೆ ಹೇಗಿರಲಿ ಸರ್? ನನ್ನ ಗಂಡನ ಇಲ್ಲಿ ತನಕ ಹಾಗೆ ಬಿಟ್ಟಿರ್ತಾರ? ಸ್ವರ್ಣಂಗೆ ಇದೆಲ್ಲ ಒಂದು ವಿಷಯನಾ ಸರ್? ಅವಳು ಮನಸ್ಸು ಮಾಡಿದ್ರೆ ಎಲ್ಲಾನು ಒಂದೇ ಕ್ಷಣದಲ್ಲಿ ಮುಗಿಸ್ಬಿಡ್ತಾಳೆ. ನನಗೆ ಗೊತ್ತಿದೆ, ಆದರೆ ನಿನ್ನ ವಿಚಾರದಲ್ಲಿ ಅವಳು ಹಾಗೆ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಯಾಕೆ ಅಂದರೆ ಅವಳಿಗೆ ಬೇಕಾಗಿರೋದು ನೀನು, ನಿನ್ನ ಗಂಡ ಅಲ್ಲ. ಹೌದು ಸರ್, ಆದರೆ ನನ್ನ ಮೇಲಿನ ಸಿಟ್ಟಿಗೆ ಅವಳು ನನ್ನ ಗಂಡನ... ಇಲ್ಲ ರಶ್ಮಿ, ಹಾಗೆಲ್ಲ ಏನು ಆಗಲ್ಲ. ಹಲೋ, ಹಾಂ, ಎಲ್ಲಿ? ಹೌದಾ? ಸರಿ ಆಯಿತು, ನಾನೀಗಲೇ ಬರ್ತೀನಿ. ಏನಾಯ್ತು ಸರ್? ಯಾರು? ರಶ್ಮಿ, ಕೊನೆಗೂ ನಮ್ಮ ಪೊಲೀಸ್ನವರು ಆ ಸ್ವರ್ಣ ಇದ್ದ ಅಡ್ಡನ ಕಂಡಿಡ್ದು ಅವಳನ್ನ ಅರೆಸ್ಟ್ ಮಾಡಿದಾರಂತೆ. ಬನ್ನಿ ಹೋಗೋಣ. ಅಲ್ಲ ಸರ್, ನನ್ನ ಗಂಡ... ಈಗ ಅವಳನ್ನ ಬಾಯಿ ಬಿಡಿಸೋಣ, ಬನ್ನಿ ಬನ್ನಿ. ರಶ್ಮಿ, ಬಾಮ್ಮ. ಓಹೋ, ಪೊಲೀಸಮ್ಮ ಪೊಲೀಸಪ್ಪ ಇಬ್ರು ಜೊತೆಗೆ ಬಂದಿದ್ದೀರಾ? ನನ್ನ ಹಿಡ್ಸೇ ಬಿಟ್ರಲ್ಲ? ಹಿಡ್ಸಿದ್ದೀರಾ ಅಷ್ಟೇ, ನನ್ನ ಏನು ಮಾಡೋಕ್ಕಾಗಲ್ಲ. ಸ್ವರ್ಣ, ಆಯ್ತು, ಕಿರ್ಚಬೇಡ. ಕಮಿಷನರ್ ಅಪ್ಪನ್ನ ಜೊತೆಗೆ ಕರ್ಕೊಂಡು ಬಂದ ತಕ್ಷಣ ನಾನೇನು ಹೆದರ್ಕೊಂಡು ಬಿಡ್ತೀನಾ? ಈ ಸ್ವರ್ಣ ಯಾರಿಗೂ ಹೆದರ್ಕೊಳ್ಳಲ್ಲ. ಪರವಾಗಿಲ್ಲ, ಇಲಾಖೆಗೆ ರಾಜೀನಾಮೆ ಕೊಟ್ಟಿದ್ರು, ಕಮಿಷನರ್ನ ಇನ್ನೂ ಸಂಪರ್ಕದಲ್ಲಿ ಇಟ್ಕೊಂಡಿದೀಯಾ? ಮೆಚ್ಕೊಂಡೆ ನಿನ್ನ. ಏನೇ ಮಾಡ್ತೀಯ ನನ್ನ? ಏಯ್, ಹುಷಾರ್. ಸ್ವರ್ಣ, ಬೇಡ, ತಮಾಷೆ ಮಾಡಬೇಡ. ನೀನು ಯಾರು ಅಂತ ನನಗೆ ಗೊತ್ತು. ನೀನು ಹಳೆ ದ್ವೇಷನ ಮುಂದಿಟ್ಕೊಂಡು ನನಗೆ ಹಿಂಸೆ ಕೊಡಬೇಡ. ನನಗೆ ಗರ್ಭಿಣಿ ಕಣೆ, ನನ್ನ ಜೊತೆ ಹಠ ಸಾಧಿಸ್ಬೇಡ. ನನ್ನ ಮೇಲೆ ಸಿಟ್ಟನ್ನ ನನ್ನ ಗಂಡನ ಮೇಲೆ ತೋರಿಸ್ಬೇಡ. ನೀನು ಹೇಳು, ಅವ್ರು ಎಲ್ಲಿದ್ದಾರೆ? ಅವ್ರನ್ನ ಏನು ಮಾಡಿದ್ಯಾ? ನೀನನ್ನು ಬೇಡ್ಕೋತಿದ್ದೀನಿ, ನನ್ನ ಗಂಡನ ನನಗೆ ವಾಪಸ್ ಕೊಟ್ಬಿಡು ದಯವಿಟ್ಟು. ಯಾಕೆ ಈ ನಗು? ಈ ಅಟ್ಟಹಾಸ ನಗು ಬೇಡ. ನನಗೆ ನನ್ನ ಗಂಡ ಬೇಕು.
ಎಲ್ಲಿದ್ದಾರೆ ಹೇಳು? ನಿನಗೆ ಕೈ ಮುಗಿದು ಕೇಳ್ಕೊತಿದ್ದೀನಿ. ಅವ್ರಿಲ್ದೆ ನಾನಿಲ್ಲ. ನಮ್ಮ ವಿಷಯದಲ್ಲಿ ನೀನು ಆಟ ಆಡ್ಬೇಡ. ಅಯ್ಯೋ ರಶ್ಮಿ, ಅಲ್ಲ ಅಲ್ಲ ಅಲ್ಲ, ಪೊಲೀಸಮ್ಮ. ನೋಡು ಪೊಲೀಸಮ್ಮ, ನೀನೇನು, ನಿನ್ ಪದವಿ ಏನು, ನಿನ್ ಶಕ್ತಿ ಏನು? ನೀನಂದ್ರೆ ದೊಡ್ಡ ದೊಡ್ಡ ರೌಡಿಗಳಿಗೆಲ್ಲ ಭಯ ಶುರು ಆಗುತ್ತೆ. ಅವ್ರ ಭಯದಲ್ಲಿ ಸತ್ತೇ ಹೋಗ್ತಾರೆ. ನೀನ್ ಬಂದು ನನ್ನ ಹತ್ರ ಭಿಕ್ಷೆ ಬೇಡೋದಾ? ನಾಚಿಕೆ ಆಗಲ್ವೇನೆ ನಿನ್ಗೆ? ನೀನು ನಮ್ಮಂತ ಅಪರಾಧಿ ಮುಂದೆ ಭಿಕ್ಷೆ ಬೇಡಬಾರ್ದು, ಆರ್ಡರ್ ಮಾಡಬೇಕು. ಆರ್ಡರ್. ನೀನ್ ಆರ್ಡರ್ ಮಾಡೋದ್ಕಿನ್ನ ಮುಂಚೆ ನೀನ್ ಪೊಲೀಸ್ ಡ್ರೆಸ್ ಹಾಕಬೇಕು, ಕೈಯಲ್ಲಿ ಲಾಠಿ ಹಿಡ್ಕೋಬೇಕು, ತಲೆ ಮೇಲೆ ಟೋಪಿ ಹಾಕೋಬೇಕು, ನಿನ್ ಭುಜದ ಮೇಲೆ ಪದಕ ಮಿಂಚ್ತಾ ಇರ್ಬೇಕು. ಆಗ್ಲೇ ನೀನ್ ಮಾಡೋ ಆರ್ಡರ್ಗೆ ಬೆಲೆ ಇರೋದು. ಏಯ್ ಸ್ವರ್ಣ, ನಿನ್ನ ಭಾಷಣ ಕೇಳೋದಕ್ಕೆ ನಾವು ಇಲ್ಲಿಗೆ ಬಂದಿಲ್ಲ. ಮರ್ಯಾದೆಗೆ ಬಂಗಾರಿ ಎಲ್ಲಿ ಅಂತ ಬಗಳು. ಅದನ್ನ ಬಿಟ್ಟು ನಮ್ಮವ್ರನ್ನ ಗೇಲಿ ಮಾಡಿ ಜೀರ್ಣಿಸ್ಕೋಬಹುದು ಅಂದ್ಕೊಂಡಿದ್ಯಾ? ನೀನು ಮಾತಾಡ್ತಾ ಇರೋದು ಕಮಿಷನರ್ ಮುಂದೆ. ನಿನ್ನ ಹತ್ರ ಯಾಕೆ ಬಾಯಿ ಬಿಡಿಸ್ಬೇಕು ಅಂತ ನನಗೆ ಗೊತ್ತು. ಎಲ್ಲಿ ಬಂಗಾರಿ? ನಾನೇ ನಿಮ್ ಬಂಗಾರಿನ ಅಪಹರಣ ಮಾಡಿದ್ದೀನಿ ಅನ್ನೋದಕ್ಕೆ ಏನ್ ಆಧಾರ ಇದೆ? ಏನಾದ್ರೂ ಸಾಕ್ಷಿ ಇದೆಯಾ? ಏನ್ ಆಧಾರ ಇದೆ ಹೇಳಿ? ಸುಮ್ನೆ ಬಂದು ನಾನು ಯಾರನ್ನೋ ಅಪಹರಣ ಮಾಡಿದ್ದೀನಿ ಅಂತ ನನ್ನ ಹತ್ರ ಹೇಳ್ಬೇಡಿ. ಆಯ್ತು, ನನ್ನ ಒಂದ್ಸಲ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕಿದ್ದೀರಾ ಅಂತ ಪದೇ ಪದೇ ಅದೇ ರೀತಿಯಲ್ಲಿ ಸುಲಭವಾಗಿ ಅರೆಸ್ಟ್ ಮಾಡಿ ಜೈಲ್ಗೆ ಹಾಕ್ಬೋದು ಅಂತ ಅನ್ಕೋಬೇಡಿ. ಅಷ್ಟು ಸುಲಭವಾಗಿ ಸಿಗೋದಿಲ್ಲ ಈ ಸ್ವರ್ಣಕ್ಕ. ಏನ್ ತಮಾಷೆ ಮಾಡ್ತಾ ಇದ್ಯಾ? ಅಲ್ಲಿ ನೋಡಿ. ಪರವಾಗಿ ಜಾಮೀನು ತಂದಿನ ರಿಲೀಸ್ ಮಾಡಿ ಅವ್ರನ್ನ. ಗೊತ್ತಾಯ್ತಾ ಕಮಿಷನರಪ್ಪ ನಾನು ಯಾರು ಅಂತ? ನನ್ನ ಎಳ್ಕೊಂಡು ಹೋಗಿ ಎಲ್ಲ ಬಾಯಿ ಬಿಡಿಸ್ಬೇಕು ಅನ್ಕೊಂಡಿದ್ದೀರಲ್ವಾ? ನೀವು ಅನ್ಕೊಂಡಿರೋದು ಏನೂ ಆಗಲ್ಲ. ಬೇಡ ಸ್ವರ್ಣಕ್ಕ, ತುಂಬ ಒಳ್ಳೆ ಮಾತಿನಲ್ಲಿ ಕೇಳ್ತಾ ಇದ್ದೀನಿ. ಬಂಗಾರಿಯಲ್ಲಿ ಎಲ್ಲಿಟ್ಟಿದ್ಯಾ ಅವನ್ನ? ಬಂಗಾರಿನ? ಯಾವ ಬಂಗಾರಿ? ಬಂಗಾರಿ ಅನ್ನೋರು ನನಗೆ ಯಾರು ಗೊತ್ತೇ ಇಲ್ಲ. ಅವ್ರ ಬಗ್ಗೆ ನಾನೇನು ಹೇಳಲಿ? ಸುಮ್ಮನೆ ನನಗೆ ತಲೆ ಕೆಡಿಸ್ಬೇಡಿ. ನನಗೆ ಮಾಡೋಕೆ ತುಂಬ ಕೆಲಸ ಇದೆ. ಬರ್ಲಾ ಸಾಹೇಬ್ರೆ? ಬರ್ಲಾ ಪೊಲೀಸಮ್ಮ? ಹಿರಣ್ಮಯಿ 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 ಕಂದ, ಮಗು, ನಿನ್ನ ಭಕ್ತಿಗೆ ಮೆಚ್ಚಿದ್ದೇನೆ. ನೀನು ರುದ್ರ ಪೂಜೆ ಸಲ್ಲಿಸಿದ್ದು ನನಗೆ ಸಂತೋಷವಾಗಿದೆ. ತಂದೆ ಜಗದೀಶ, ಕಂದ, ಸಕಲ ಚರಾಚರ ವಸ್ತುಗಳಲ್ಲಿ ನಾನಿದ್ದೇನೆ. ನೀನು ಕಲ್ಲನ್ನೇ ಲಿಂಗವಾಗಿ ಕಂಡು ಪೂಜೆ ಸಲ್ಲಿಸಿದ್ದಕ್ಕೆ ಪ್ರತಿಫಲವಾಗಿ ಆ ಕಲ್ಲಿನ ಲಿಂಗಕ್ಕೆ ನಾನು ನನ್ನ ರುದ್ರ ಶಕ್ತಿಯನ್ನು ತುಂಬಿದ್ದೇನೆ. ಪರಮೇಶ್ವರ, ಆ ಕಲ್ಲಿನ ಲಿಂಗವನ್ನು ನೀನು ಕುತ್ತಿಗೆಗೆ ಧರಿಸಿಕೋ. ಆ ಕಲ್ಲಿನ ಲಿಂಗವನ್ನು ನೀನು ಧರಿಸಿಕೊಂಡು ಹೋದರೆ 108 ಮುಖದ ರುದ್ರಾಕ್ಷಿ ಕೂಡ ನಿನ್ನನ್ನು ನಿರ್ಬಂಧಿಸುವುದಿಲ್ಲ.